ಮಾಡ್ತಾ ಇದ್ದೇನೆ. ನೀನು ಆಶೀರ್ವದಿಸು, ನೀನು ಬಲಪಡಿಸು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾರ್ಯಗಳಿಗೆ ಆಜ್ಞಾಪಿಸುತ್ತೇನೆ ಎಂದು ಹೇಳಿದನು. ಸಾಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಜೊತೆ ಇರುವಂತ ಮಕ್ಕಳಿಗೆ ದೇವರು ಎಷ್ಟು ಕಾಳಜಿ ವಹಿಸ್ತಾನೆ ಅನ್ನುವುದರ ಕುರಿತಾಗಿ ಈ ವಾಕ್ಯದಲ್ಲಿ ನಾವು ನೋಡೋಣ. ಅಲ್ಲಿ ದೇವರು ಇಸ್ರಾಯೇಲ್ ದೇಶದಲ್ಲಿ ಇಬ್ಬರಿಗೆ ಆಯ್ಕೆ ಮಾಡಿಕೊಂಡಿದ್ದಾನೆ. ಒಬ್ಬನು ಎಲಿಯ, ಇನ್ನೊಬ್ಬನು ಅಹಾಬು. ಅಹಾಬನ ಕೆಲಸ ಏನಂತಂದ್ರೆ ಅವನು ಇಸ್ರಾಯೇಲ್ ರಾಜ್ಯದ ಒಂದು ದೇಶದ ಒಬ್ಬ ರಾಜ್ಯನಾಗಿದ್ದನು. ರಾಜ್ಯ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಇಡೀ ಇಸ್ರಾಯೇಲ್ ದೇಶದ ಎಲ್ಲ ಆಳ್ವಿಕೆ ಅವನ ಕೈದಾಗಿತ್ತು. ಇದು ಯಾರು ಕೊಟ್ಟಿದ್ರು? ದೇವರು ಅಹಾಬನಿಗೆ ಕೊಟ್ಟಿದ್ರು. ಮತ್ತೆ ದೇವರ ಸೇವೆಗಾಗಿ ದೇವರು ಎಲಿಯ ಅನ್ನುವಂತ ಪ್ರವಾದಿಯನ್ನ ಆರಿಸ್ಕೊಂಡಿದ್ದನು. ಮತ್ತೆ ಜನರ ಸೇವೆ ಮಾಡ್ಲಿಕ್ಕೆ ಅಹಾಬನಿಗೆ ಆರಿಸ್ಕೊಂಡಿದ್ದಾನೆ. ಜನರ ಸೇವೆ ಮಾಡ್ಲಿಕ್ಕೆ ಎಲಿಯನನ್ನ ಆರಿಸ್ಕೊಂಡಿದ್ದಾನೆ. ಎಲಿಯ ದೇವ್ರ ಭಯ ಭಕ್ತಿಯಲ್ಲಿದ್ದಾನೆ. ಅಹಾಬನ್ ಏನಾಗಿದ್ದಾನೆ ಅಂತಂದ್ರೆ ನೋಡ್ರಿ, ಬಡತನದಲ್ಲಿ ಕಷ್ಟದಾಗ ನಮ್ಗೆ ಏನ್ ಬೀಳ್ತಂತ ಟೈಮಿನಾಗ ನಾವು ದೇವ್ರೇ ದೇವ್ರೇ ಅಂತೇವೆ. ದೇವರು ನಮಗೆಲ್ಲ ಕೊಟ್ಟನು ಅಂತಂತಂದ್ರೆ ನಾವು ಏನಾಯ್ತೇವೆ? ದೇವರಿಂದ ನಾವು ದೂರ ಆಗುವಂತವರಾಗಿರ್ತೇವೆ. ಈ ಅಹಾಬನು ಕೂಡ ಈ ಇಸ್ರಾಯೇಲ್ ದೇಶದ ಒಬ್ಬ ರಾಜ ಎಲಿಯ ಎಂಬುವವನು ಅಹಾಬನಿಗೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ಕಾಲ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಚಾಗಲಿ ಬೀಳುವುದಿಲ್ಲ ಅಂದನು. ಹಲ್ಲೆಲೂಯ. ಇವರಿಬ್ಬರು ಏನಾಗಿದ್ದಾರೆ ಗೊತ್ತದನ? ಇವರಿಬ್ಬರಿಗೂ ಕೂಡ ದೇವರು ಆರಿಸಿಕೊಂಡಾರ. ಯಾರಿಗೆ? ಎಲಿಯ ಅನ್ನುವವನಿಗೆ ಮತ್ತು ಅಹಾಬನ್ ಅನ್ನುವಂತವನಿಗೆ. ಈ ಇಬ್ಬರಿಗೂ ಕೂಡ ದೇವರು ಆರಿಸಿಕೊಂಡಾರ. ಈ ಎಲಿಯ ಅನ್ನುವಂಥವನು ಏನ್ ಮಾಡ್ತಾನ? ದೇವರಲ್ಲಿ ಇದ್ದಾಗ ಜಗಳಕ್ಕೆ ಹೊಂಟಿರುವಂತ ಸಮಯದಲ್ಲಿ ಅಹಾಬ್ ಯಾರಿಗೆ ಹುಡುಕ್ಲತ್ತಾನ ಗೊತ್ತದನ? ಎಲಿಯ ಹುಡುಕ್ಲತ್ತಾನ. ಯಾಕೆ ಎಲಿಯ ಹುಡುಕ್ಲತ್ತಾನ ಅಂತಂದ್ರೆ ಎಲಿಯ ಹೇಳೇನ, ನಾನು ದೇವ್ರ ಸೇವಕಿದ್ದ, ನಾನು ಹೇಳಂತೆ ಈ ದೇಶದ ಮಳೆಗೆ ಬರಲ್ಲ, ಕುಡಿಲಕ್ ನೀರಿಲ್ಲ, ಒಂದೇ ಒಂದು ವರ್ಷ ಮಳೆಗಾಲ ಆಗಿಲ್ಲ ಅಂತಂತಂದ್ರೆ ನಮ್ಗೆ ಎಷ್ಟು ಕಷ್ಟ ಆಯ್ತದೆ ಆಲೋಚನೆ ಮಾಡಿ ನೀವು. ದನಗಳಿಗೆ ಎಷ್ಟು ಕಷ್ಟ ಆಗ್ತದೆ, ನಮಗ್ ನೀರಿಗೆ ಎಷ್ಟು ಕಷ್ಟ ಆಗ್ತದೆ. ಮಳೆ ವರ್ಷ ಮಳೆ ಬೀಳತ್ತದ. ಇವತ್ತು ಕೆಲವೊಂದು ಮನೆ ಬಾಡಿಗೆ ಕೇಳಕ್ ಹೋಗ್ಬಿಟ್ರಿ ಅಂತಾರ, ಸರ್ ನಮ್ಗೆ ಮನೆಯದ. ಈಗ ದೇವರ ಮಕ್ಕಳೇ, ಇವತ್ತು ಪ್ರತಿ ದಿವಸ ನೀವು ದೇವರಿಗೆ ಬಿಟ್ಟು ನಾನು ಬದುಕಬೇಕಂತ ಚಿಂತೆ ಮಾಡ್ತಾ ಇದ್ದೀರಾ? ಇವತ್ತು ನಿಮಗೆ ಬದುಕಲಕ್ ಆಗ್ತಾ ಇಲ್ವಾ? ಅದೇ ದೇವರ ಜೊತೆ ನೀವು ಇದ್ದುಕೊಂಡು ನೋಡ್ರಿ, ನಿನಗೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿನಗೆ ಹಂಚಿಕೆ ಇರೋದಿಲ್ಲ, ನಿನ್ನ ಬಿಸಿನೆಸ್ ಅಲ್ಲಿ ನಿನಗೆ ಹಂಚಿಕೆ ಇರೋದಿಲ್ಲ, ನಿನ್ನ ವ್ಯಾಪಾರದಲ್ಲಿ ನಿನಗೆ ಹಂಚಿಕೆ ಇರೋದಿಲ್ಲ, ನಿನ್ನ ಕೆಲಸದಲ್ಲಿ ನಿನಗೆ ಹಂಚಿಕೆ ಇರೋದಿಲ್ಲ, ನಿನ್ನ ಕುಟುಂಬದಲ್ಲಿ ನಿನಗೆ ಭಯ ಇರೋದಿಲ್ಲ. ಕಾರಣ ಏನು ಗೊತ್ತದ? ನೀನು ದೇವರ ಜೊತೆಯಲ್ಲಿರುವಂತ ಮಗನಾಗಿದ್ದಿ. ಅದಕ್ಕೋಸ್ಕರ ನಿನಗೆ ಹಂಚಿಕೆ ಇರಲ್ಲ. ಯಾರು ದೇವರ ಜೊತೆ ಭಯ ಭಕ್ತಿಯಿಂದ ಇರುವುದಿಲ್ವೋ ಅವ್ರಿಗೆ ಪ್ರತಿಯೊಂದು ವಿಷಯದಲ್ಲಿ ಅನಿಸ್ತಾರೆ. ಮಗನ ಮದಿ ಮಾಡಕ್ ಅನಿಸ್ತಾರೆ, ಮಗಳ ಮದಿ ಮಾಡಕ್ ಅನಿಸ್ತಾರೆ, ಸಂಸಾರ ಮಾಡಕ್ ಅನಿಸ್ತಾರೆ, ಬದುಕಲಕ್ ಅನಿಸ್ತಾರೆ, ಜೀವನ ಮಾಡಕ್ ಅನಿಸ್ತಾರೆ, ಆರೋಗ್ಯದ ವಿಷಯದಲ್ಲಿ ಅನಿಸ್ತಾರೆ, ಎಲ್ಲಾ ವಿಷಯದಲ್ಲಿ ಅನಿಸ್ತಾರೆ. ಆದ್ರೆ ನೀನು ದೇವ್ರಿಗೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ನನಗೆ ಗೊತ್ತಿಲ್ಲ. ನೀ ಸೌಕರ್ಯ ಇದ್ರು ಹಂಚಬೇಕಾಗಿಲ್ಲ, ನೀ ಗರೀಬ್ ಇದ್ರು ಹಂಚಬೇಕಾಗಿಲ್ಲ. ನೀ ಸೌಕರ್ಯ ಆಗಿದ್ರು ದೇವರಿಗಷ್ಟೇ ಪ್ರೀತಿ ಮಾಡು, ನೀ ಗರೀಬ್ ಇದ್ರು ನೀ ದೇವರಿಗಷ್ಟೇ ಪ್ರೀತಿ ಮಾಡು. ದೇವರಿಗೆ ನೀ ಏನ್ ಮಾಡಬೇಕು ಅದನ್ನ ಮಾಡಿ ಈ ಲೋಕದಲ್ಲಿ ಜೀವನ ಮಾಡ್ತಾ ಇರು. ದೇವರು ಎಲಿಯನನ್ನ ಮಾತಾಡ್ತಾ ಇದ್ದಾನೆ. ದೇವರು ಎಲಿಯನನ್ನುವಂತ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾನೆ. 3ನೇ ವಚನ ಕಂಟಿನ್ಯೂ ಮಾಡೋಣ. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನ ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರೆಂದಿನ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ಯಾವ ವಿಷಯದಲ್ಲಿ ನೀನು ಭಯ ಪಡ್ತಾ ಇದೀಯಾ? ಈ ಲೋಕದಲ್ಲಿ ಪ್ರತಿ ಒಂದೊಂದು ಕ್ಷಣಗಳಿಗಾಗಿ ನೀನು ಭಯ ಪಡ್ತಾ ಇದೀಯಾ? ಆದ್ರೆ 91ನೇ ಕೀರ್ತನೆಯಲ್ಲಿ ಏನಂತ
ಬರೆದಿದೆ ಗೊತ್ತದ? ನಿನ್ನ ಮಕ್ಕಳಲ್ಲಿ 1000 ಜನರು, ನಿನ್ನ ಎಡಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ. ಯಾಕಂದರೆ ನೀನು ದುಷ್ಟರಿಗೆ ಆಗುವ ಪ್ರತಿದಂಡನೆಯನ್ನ ಕಣ್ಣಾರ ನೋಡಿ ನೀನು ದೇವರನ್ನ ಸ್ತುತಿಸಿ ಆರಾಧಿಸಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿರ್ತೇವೆ. ನಾವು ಯಾವಾಗಲೂ ಪರೀಕ್ಷಿಸಬೇಕು, ನಾನು ಹೇಗಿದ್ದೀನಿ, ದೇವರು ನನಗೆ ಕೊಟ್ಟಿರುವಂತ ನನ್ನ ಮಕ್ಕಳನ್ನ, ನಾನು ಯಾವ ದೇವರ ಮಕ್ಕಳನ್ನ ನಾನು ಯಾವ ರೀತಿಯಾಗಿ ನಾನು ನಡೆಸ್ತಾ ಇದ್ದೀನಿ, ಅವ್ರಿಗೆ ನಾನು ಹೇಗೆ ದೇವರ ಭಯ ಭಕ್ತಿಯಲ್ಲಿ ನಾನು ನಡೆಸ್ತಾ ಇದ್ದೀನಿ. ದೇವರು ಒಂದು ಸಭೆಯನ್ನು ನನಗೆ ಕೊಟ್ಟಿದ್ದಾನೆ, ಮತ್ತೆ ವಿಶ್ವಾಸಿಗಳನ್ನ ಕೊಟ್ಟಿದ್ದಾನೆ. ದೇವರು ನನ್ನನ್ನು ಪರೀಕ್ಷಿಸುವಂತವನಾಗಿರ್ತಾನೆ, ನೋಡುವಂತವನಾಗಿರ್ತಾನೆ. ಹಾಗೆ ವಿಶ್ವಾಸಿಗಳು, ಸೇವಕರು ಒಂದು ಆಶೀರ್ವದಿಸಲ್ಪಟ್ಟಂತ ಸಭೆಯಾಗಿದ್ರೆ, ಒಂದು ಆಶೀರ್ವದಿಸಲ್ಪಟ್ಟಿರುವಂತ ಕುಟುಂಬವಾಗಿದ್ರೆ, ಒಂದು ಆಶೀರ್ವದಿಸಲ್ಪಟ್ಟಿರುವಂತ ದೇವರ ಮಕ್ಕಳು. ಎಲಿಯಾಗ ಅಪ್ಪ ಈ ಊರು ಬಿಟ್ಟು ಕೊಡಲತ್ತೀರಿ, ಈ ಊರಾಗಿರೋರಿಗೆ ಅನ್ನ ಸಿಗೋ ಉಂಟದ, ಈ ಊರಾಗಿರೋರಿಗೆ ನೀರು ಸಿಗೋ ಉಂಟದ, ನಾನು ಹೋಗ್ಬಿಟ್ಟು ಯಾವುದೋ ಒಂದು ಹಳದಾಗ ಹೋಗಿ ಹಳದಾಗ ಮುಚ್ಕೊಡಲತ್ತಾನ, ಏನ್ ಯಾವ್ದಾರ ಒಂದು ಅಡತಿ ದುಕಾನ್ದಾಗ ಮುಚ್ಕೊಡಲತ್ತಾನ. ಆ ಹಳ್ಳ ಯಾವ್ದನ್ನ ಗೊತ್ತಾ? ಒಣಗಿಲ್ದಿರೋ ಹಳ್ಳಾಗ. ಆ ಒಣಗಿಲ್ದಿರೋ ಹಳ್ಳದಲ್ಲಿ ಅಂದ್ರೆ ಸ್ವಲ್ಪ ನೀರವ. ಈಗ ಇದು ಥೋಡೆದಿಂದ ಒಣಗೋಯ್ತದಂತ ಅಂದ್ಬಿಟ್ಟು ಪೂನ ಆಯ್ತದ ನೋಡಿ, ಇಲ್ಲಿ ದೊಡ್ಡದೊಂದು ಪರಿ ಅದ ಅಂತೇಳಿ, ಪರಿ ಹರಿಲತ್ತದ. ಈ ಪರಿ ಒಣಗಂತ ಬಿಡು, ಎಷ್ಟು ಈ ದೇವ್ರು ಹೇಳ್ತಾನೆ, ಒಯ್ದಾಗ ದೇವ್ರು ಹೇಳ್ತಾನ, ನಿನಗೆ ಸಾಕ್ಬೇಕಂತಂದು ನಾನು ಕಾಗಿಗಳಿಗೆ ಅಪ್ಪಣೆ ಕೊಡ್ತೀನಿ, ನಿನಗೆ ಆಹಾರವನ್ನ ತಂದು ಕೊಡಕ್ಕೆ ನಾನು ಕಾಗಿಗಳಿಗೆ ಅಪ್ಪಣೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀವು ದೇವರ ಮಕ್ಕಳಾಗಿ ಎಲಿಯನ ರೀತಿಯಲ್ಲಿ, ಎಲಿಯ ಶ್ರೀಮಂತನಾಗಿ ದೇವರನ್ನ ಆರಾಧಿಸಲಿಲ್ಲ. ಅವನು ತುಂಬಾ ಒಂದು ಎಲಿಯನ ಒಂದು ಚರಿತ್ರೆಯನ್ನ ನೋಡ್ಬೇಕಾದ್ರೆ, ಅವನು ಈಗ ಒಂದು ಬಂಗಾರ ಇರ್ತದಲ್ಲ, ಈ ಬಂಗಾರ ಒಂದು ದುಕಾಣದಾಗ ಇರ್ತದ, ಆ ದುಕಾಣದಾಗಿನ ಬಂಗಾರಿ ಖರೀದಿ ಮಾಡಿ ಅವ್ರ ಬಂಗಾರನ ತನ್ನ ಮನೆಗೆ ಇಟ್ಕೊತಾರೋ, ಆಗ ಎಲಿಯನನ್ನ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಈಗ ಕುರಿ ದನಗಳಿಗೆ ಹೆಂಗ ಖರೀದಿ ಮಾಡಿ ಬೇರೆ ದನ ಇರ್ತದ, ಆ ದನಕ್ಕೆ ನಾವು ಒಂದು 10,000 ರೂಪಾಯಿ ಕೊಡ್ತೇವೆ, 10,000 ರೂಪಾಯಿ ಕೊಟ್ಬಿಟ್ಟು ಆ ದನಕ್ಕೆ ತಗೊಂಡ್ ಬಂದ್ಬಿಟ್ಟು ನಮ್ಮ ಮನೆ ಕಟ್ಕೊತೇವಲ್ಲ, ಆಗಿನ ಕಾಲದಲ್ಲಿ ಮನುಷ್ಯರಿಗೆ ಖರೀದಿ ಮಾಡ್ತಿದ್ರು. ಹಾಗೆ ಅದರಲ್ಲಿ ಒಬ್ಬ ಎಲಿಯ ಅನ್ನುವಂಥವನು, ಇವನ ಪರಿಸ್ಥಿತಿ ಹೇಗೆ, ಒಂದು ದನಕ್ಕೆ ನಾವು ಖರೀದಿ ಮಾಡಿದ್ರೆ, ಒಂದು ಆಡಕ್ಕೆ ಖರೀದಿ ಮಾಡಿದ್ರೆ, ಒಂದು ಕುರಿಗೆ ಖರೀದಿ ಮಾಡಿದ್ರೆ ನಾವು ಹೇಗೆ ಬಂಧಿಸಿ ನಾವು ಕಟ್ಟಿ ಅದಕ್ಕೆ ಬುಟ್ಟಿ ಕೆಳಗೆ ಮುಚ್ಚಿ ಹೇಗೆ ಇಡ್ತೇವೋ, ಹಾಗೆ ಎಲಿಯನನ್ನ ಬಂಧಿಸಲ್ಪಟ್ಟವನಾಗಿದ್ದನು. ಅಂತ ಒಂದು ಪರಿಸ್ಥಿತಿಯಲ್ಲಿರುವಂತ ಎಲಿಯ ಯಾರನ್ನ ಆಶ್ರಯಿಸಿಕೊಂಡು ಬದುಕಿದನು ಗೊತ್ತದಲ್ಲ? ದೇವರನ್ನ ಆಶ್ರಯಿಸಿಕೊಂಡು ಬದುಕಿದನು. ಅಂತ ಒಂದು ಬಂಧನದಲ್ಲಿರುವಂತ ಎಲಿಯನನ್ನ ದೇವರು ಏನ್ ಮಾಡಿದನು? ಬಿಡುಗಡೆ ಕೊಟ್ಟಿದ್ದನು. ಪ್ರೀತಿಯ ದೇವರ ಮಕ್ಕಳೇ, ಆಗಿನ ಕಾಲದಲ್ಲಿ ಮನುಷ್ಯರನ್ನ ಖರೀದಿ ಮಾಡಿಬಿಟ್ಟು ದೊಡ್ಡ ದೊಡ್ಡ ಕೋಟೆಗಳನ್ನ ರಾತ್ರಿ ಹಗಲು ಅವ್ರಿಗೆ ದುಡಿಸ್ಕೊತಿದ್ರು ಆಗಿನ ಕಾಲದಲ್ಲಿ. ಹಾಗೆ ಎಲಿಯ ಅನ್ನುವಂತ ಈ ವ್ಯಕ್ತಿಯನ್ನ ಅವರು ಖರೀದಿ ಮಾಡಿದ್ದಾರೆ. ಸೌಕಾರ ರೊಕ್ಕ ಇರುವಂತ ಮನುಷ್ಯ ಖರೀದಿ ಮಾಡಿದ್ದಾನೆ, ಅವರಿಗೆ ರಾತ್ರಿ ಹಗಲು ದುಡಿಸ್ಕೊಳತಾನೆ. ಆವಾಗ ಎಲಿಯ ಅನ್ನುವಂತ ಪ್ರವಾದಿ ಹೆಂಗಿದ್ದನು ಅಂತಂತಂದ್ರೆ, ದೇವರಲ್ಲಿ ಭಯ ಭಕ್ತಿಯಿಂದ ಅವನು ನಡೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದನು. ಮೊದಲನೇ ಅದ್ಭುತ ದೇವರ ಜೀವಿತದಲ್ಲಿ ಏನ್ ಮಾಡಿದ್ರು ಗೊತ್ತದ? ಯಾವ ವ್ಯಕ್ತಿ ಅವರನ್ನ ಖರೀದಿ ಮಾಡಿ ಇಟ್ಟುಕೊಂಡಿದ್ದಾನೆ ನಾವು ಭಯ ಪಡುವಂತವರಾಗಿರ್ತೇವೆ. ಒಂದು ವಿಷಯ ಹೇಳ್ಕೋಬೇಕೇನಂತಂದ್ರೆ, ನಾನು ಯಾರು ಅಂತ, ನಾನು ಸೇನಾಧೀಶರನಾದ ಯೆಹೋವನನ್ನ ಆರಾಧಿಸುವಂತ ಮಗನು, ಆತನನ್ನ ಪಡೆದುಕೊಂಡಿರುವಂತ ಭಾಗ್ಯ. ಇವತ್ತು ನೋಡ್ರಿ, ಒಂದು ಈ ಲೋಕದ ಯಾವ್ದಾದ್ರು ಒಂದು ಅಧಿಕಾರ ಸಿಕ್ಕರೆ ಆ ಅಧಿಕಾರದ ಮೇಲೆ ಎಷ್ಟೋ ಜಂಬ ಮಾಡ್ತಾರೆ ಈ ಲೋಕದಾಗ. ಆದ್ರೆ ಆಲೋಚನೆ ಮಾಡು, ಈ ಭೂಮಿಯನ್ನ, ಈ ಆಕಾಶವನ್ನ, ಆಕಾಶದಲ್ಲಿರುವುದನ್ನ, ಭೂಮಿಯನ್ನ, ನನ್ನನ್ನ ಸೃಷ್ಟಿ ಮಾಡಿರುವಂತ ದೇವರನ್ನೇ ಆರಾಧಿಸುವಂತ ಭಾಗ್ಯವಂತನು ನಾನು ಯಾವುದಕ್ಕೆ ಹಂಚಬೇಕು? ಸೈತಾನನು ನಾನೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ, ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಯಾರಿಗೆ ಅಂತಾರ? ಸೈತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಯಾರಿಗೆ ಹಚ್ತೇವೆ? ಸೈತಾನ ಅಂತ ಹಚ್ತೇವೆ. ಇಲ್ಲ, ನಾವು ಒಂದ್ಸರ್ತಿ ಪರೀಕ್ಷೆ ಮಾಡ್ಕೊಳ್ಳೋಣ, ಒಂದ್ಸರ್ತಿ ನಮ್ಮನ್ನ ನಾವೇ ಆಲೋಚನೆ ಮಾಡೋಣ. ದೇವ್ ಅಂದ್ರೆ ಹಂಚ್ತೀನ, ದೇವರಂದ್ರೆ ಹಂಚಿಕಿನ, ದೇವರಂದ್ರೆ ನನಗೆ ಹಂಚಿಕೆನೇ ಇಲ್ಲ. ಆದ್ರೆ ದೇವ್ ಅಂದ್ರೆ ನಮಗೆ ಹಂಚಿಕೆ ಅದ. ಆದ್ರೆ ದೆವ್ವಿಗೆ ದೇವರಂದ್ರೆ ಹಂಚಿಕೆ ಅದ, ಅದು ಯೇಸು ಸ್ವಾಮಿ ಅಂದ್ರೆ ಮಾತ್ರ ಅನ್ಸ್ತದೆ. ಇದು ಯಾವುದಕ್ಕೂ ಹಂಚಲ್ಲ. ಮತ್ತೆ ಆಲೋಚನೆ ಮಾಡ್ರಿ, ಅದು ಯೇಸು ಸ್ವಾಮಿ ಅಂದ್ರೆ ಅನ್ಸ್ತದೆ, ನಾವು ಯೇಸು ಸ್ವಾಮಿ ಅಂದ್ರೆ ನಾವು ಹಂಚಲ್ಲ. ನಾವು ದೆವ್ವ ಅಂದ್ರೆ ಅನಿಸ್ತೇವೆ, ರೋಗ ಅಂದ್ರೆ ಅನಿಸ್ತೇವೆ, ಕಷ್ಟ ಅಂದ್ರೆ ಅನಿಸ್ತೇವೆ, ಏನಾದ್ರೂ ಭಯ ಅಂದ್ರೆ ನಾವು ಅನಿಸ್ತೇವೆ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲಿಯ ಅನ್ನುವಂತ
ಒಬ್ಬ ಪ್ರವಾದಿಯನ್ನ, ಒಬ್ಬ ದೇವರ ಮಗನನ್ನ ದೇವರು ಅವನ ಬಗ್ಗೆ ಕಾಳಜಿ ವಹಿಸ್ತಾ ಇರೋದನ್ನ ನೋಡ್ತಾ ಇದ್ದಾನೆ. ಅವನ ಬಗ್ಗೆ ಕಾಳಜಿ ವಹಿಸಿರುವಂತ ದೇವರು ನಿನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ವಾ? ವಹಿಸ್ತಾನೆ. ಆದ್ರೆ ಎಲಿಯನು ಹೇಗೆ ದೇವರನ್ನ ಹಿಂಬಾಲಿಸಿದನೋ ಹಾಗೆ ನೀನು ಕೂಡ ಹಿಂಬಾಲಿಸಬೇಕು. ನಾವು ದೇವರ ಹತ್ರ ನಾವು ಯಥಾರ್ಥವಂತರಾಗಿ ನಾವು ಜೀವಿಸ್ತಾ ಇರ್ಬೇಕು. ನಮ್ಮ ಹೃದಯ ಯಾವಾಗಲೂ ಕೂಡ ನಾವು ಪರೀಕ್ಷಿಸಬೇಕು. ನಾವು ಊಟ ಮಾಡಕ್ ಕಣ್ಗಳನ್ನ ನೋಡ್ತೇವೆ, ಕ್ಲೀನ್ ಆಗನ ಇಲ್ಲ ಅಂತ. ಹಾಗೆ ನಾವು ಹಾಕೊಳ್ಳೋ ಬಟ್ಟೆಗಳನ್ನ, ಅರಿವಿಗಳನ್ನ ನಾವು ನೋಡ್ತೇವೆ, ಕ್ಲೀನ್ ಆಗಿದ್ದಾವ ಏನು ಅಂತ. ಹಾಗೆ ನಾನು ದೇವರಲ್ಲಿ ಪರಿಶುದ್ಧನಾಗಿ ನೀತಿವಂತನಾಗಿ ಇದೇನಾ ಇಲ್ವಾ ಅಂತಂದ್ಬಿಟ್ಟು ನಾವು ಪದೇ ಪದೇ ಏನ್ ಮಾಡ್ಬೇಕು? ಪರೀಕ್ಷಿಸಬೇಕು. ನಾನು ದೆವ್ವ ಅಂದ್ರೆ ಸೈತಾನ ಅಂದ್ರೆ ಅನಿಸ್ತೀನ, ನಾನು ದೇವರಂದ್ರೆ ಅನಿಸ್ತೀನ, ನನ್ನ ಒಳಗಡೆ ಯಾವ ಭಯ ಅದ ಅಂತ ಅದನ್ನ ಒಂದು ಸರ್ತಿ ನಾವು ಚೆಕ್ ಮಾಡಬೇಕು. ನಾನು ಒಂದು ಪ್ರಶ್ನೆ ಮಾಡಿರುವಾಗ ಬ್ರದರ್ ಅವರು ಒಳ್ಳೆ ಆನ್ಸರ್ ಕೊಟ್ಟರು. ದೇವರಂದ್ರೆ ಮಾತ್ರ ಸೈತಾನ ಅನಿಸ್ತಾನೆ. ನಾವು ಸೈತಾನ ಅನಿಸ್ತೇವೆ, ಸೈತಾನ್ ದೇವರಿಗೆ ಅನಿಸ್ತಾನೆ. ನಾವು ದೇವರಿಗೆ ಅನ್ಸಿದೇವಲ್ಲ, ಸೈತಾನ್ ನಮಗನ್ಸ್ತಾನೆ. ಹಲ್ಲೆಲೂಯಾ. ಕೈಗಳನ್ನ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಎಲಿಯ ಅನ್ನುವಂತ ಈ ಪ್ರವಾದಿಯ ಕುರಿತಾಗಿ ನಾವು ಇನ್ನ ಮುಂದುವರಿಸೋಣ. ಹಾಗೆ ಅವನಿಗೆ ಪೂರ್ವ ದಿಕ್ಕಿರುವ ಕೇರಿಸ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟೆ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಆಲೋಚನೆ ಮಾಡ್ರಿ, ನಾವು ಈ ಭೂಮಿ ಮೇಲೆ ಬದುಕಲಕ್ಕೆ ನಾವು ಚಿಂತೆ ಮಾಡ್ಬೇಕಂತಲ್ಲ. ದೇವರು ಅದನ್ನ ಇಟ್ಟಿದ್ದಾನೆ, ನಮಗೆ ಏನು ಪಟ್ಟಿದ್ದಾನೆ ಅಂತ ಮಾಡ್ತೇವೆ, ಇಲ್ಲ ಅಂತಂತಲ್ಲ. ಆದ್ರೆ ನಮ್ಮನ್ನ ದೇವರು ಹೇಗೆ ನಡೆಸ್ಲತ್ತಾನ ಅಂತಂದ್ಬಿಟ್ಟು ನಾವು ಚಿಂತೆ ಮಾಡ್ಬೇಕು. ದೇವರು ನಮ್ಮನ್ನ ಹೇಗೆ ನಡೆಸ್ಲತ್ತಾನ, ನಮ್ಮ ಕುಟುಂಬದಲ್ಲಿ ನಮ್ಮನ್ನ ದೇವರು ಹೇಗೆ ನಡೆಸ್ಲತ್ತಾನ. ಆತನಿಗೆ ಹೊತ್ತಿಗೆ ಕಾಗೆಗಳು ತಂದು ಆಹಾರವನ್ನ ಕೊಡ್ತಾ ಇದ್ದು. ಇವತ್ತು ನೋಡ್ರಿ, ನಾವು ಊಟದಗೋಸ್ಕರ ಮಳೆ, ಚಳಿ, ಬಿಸಿಲು ಅನ್ನದೇ ನಾವು ದುಡಿದು ನಾವು ಜೀವನ ಮಾಡ್ತಾ ಇದ್ದೇವೆ. ಹೀಗೆ ನಾವು ದುಡಿದು ಜೀವನ ಮಾಡೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಾವು ದೇವರಿಂದ ದೂರ ಇದ್ದುಕೊಂಡು ನಾವು ಬದುಕ್ತಾ ಇರ್ತೇವೆ. ನಮ್ಮ ಕುಟುಂಬದಾಗ ಆಶೀರ್ವಾದ ಅನ್ನೋದು ಇರೋದಿಲ್ಲ. ಇವತ್ತು ದೇವರ ವಾಕ್ಯ ಆದ ಮನುಷ್ಯನು ರೊಟ್ಟಿ ತಿಂದ್ರೆ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವಂತ ಮಾತಿನಿಂದ ಬದುಕ್ತಾನೆ ಅಂತಂದ್ಬಿಟ್ಟು. ಎಲಿಯ ಅನ್ನುವಂತ ವ್ಯಕ್ತಿ ದೇವರಿಗೆ ಅಷ್ಟು ಭಯ ಭಕ್ತಿಯಾಗಿರುವುದರಿಂದ ದೇವರವನ್ನ ಆಶೀರ್ವಾದ ಮಾಡಿದ್ರು. ಇವತ್ತು ನಮ್ಮ ಕ್ರೈಸ್ತ ಕುಟುಂಬಗಳನ್ನ ನೋಡಿ ಅನ್ಯ ಜನರು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಪಾಸ್ಟರ್ ಅಂತಂದ್ಬಿಟ್ಟು. ಒಂದ್ಸತಿ ನನಗೊಬ್ರು ಬ್ರದರ್ ಸಿಕ್ಕಿದ್ರು, ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಾರೆ. ಟೀಚರ್ ಕೆಲಸ ಮಾಡುವಾಗ ಅವ್ರು ಹೇಳ್ತಾ ಇದ್ರು, ಸರ್ ನಾನು ಬಹಳ ಜನ ನೋಡ್ತಾ ಇದ್ದೀನಿ, ಕ್ರಿಶ್ಚಿಯನ್ಸ್ ಅಲ್ಲಿ ಬಹಳ ಕಷ್ಟದಾಗಿರೋ ಜನ ನೋಡ್ತಾ ಇದ್ದೀನಿ, ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹಳ ಪ್ರಾಬ್ಲಮ್ ಇದೆ ಸರ್, ಯಾಕೆ? ಮತ್ತೆ ನಾವು ಬೇರೆ ಜನಗಳನ್ನ ನೋಡ್ತಾ ಇದ್ದೇವೆ, ನಾವು ಅವ್ರು ನೇರವಾಗಿ ಒಂದೆರಡು ಮಧ್ಯದಲ್ಲಿ ನಮಗೆ ಪ್ರತಿಫಲ ಸಿಗಲ್ಲ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ದೇವರು ಅನೇಕ ಸಾಮ್ಯ ರೂಪದ ಮೂಲಕ ಮಾತಾಡಿದ್ದಾನೆ. ಆ ರೂಪದ ಮೂಲಕನೇ ನಾನು ಮಾತಾಡ್ತೀನಿ. ಒಂದು ಗಿಡನ ನಿಮ್ ವಿಧವೆ ಹೇಳ ಇಕ್ಕಿನ ಮನೆಗೆ ನಿಮ್ಗೆ ಕಳಿಸ್ಲತ್ತಿದ ಅಂತ ಅಂದ್ಬಿಟ್ಟು ಯುವ ಮುಂದುವರ್ಸೋಣ. ಆ ಗರೀಬಿನ ವಿಧವೆ ಹತ್ರ ಕಳಿಸ್ಲತ್ತಾರ ದೇವರು, ಸೌಕಾರ ಇರುವಂತ ವಿಧವೆ ಹತ್ರ ಕಳಿಸ್ತಾ ಇದ್ದಾರ. ಒಂದ್ ವೇಳೆ ದೇವರು ನನಗೇನಾದ್ರೂ ಮಾತಾಡ್ಬಿಟ್ರೆ ಆ ಹಳದ ಕುಂತು ನಾ ಹಿಂದೆ ಆಲೋಚನೆ ಮಾಡ್ತೀನಿ ಗೊತ್ತದನ. ಆ ವಿಧವೆ 7,000 ಹಳ, ಆಕಿ ಎಷ್ಟು ಮಂದಿ ದಾನ ಧರ್ಮ ಮಾಡ್ತಾ ಇದ್ದಾಳು, ಎಷ್ಟು ಮಂದಿ ಆಕಿ ಒಳ್ಳೇದ್ ಮಾಡತ್ತಾಳು. ಆಕಿನ ಮನ್ಯಾಗ ಅಕ್ಕಿ, ಬ್ಯಾಳಿ, ಖಾರ, ತುಪ್ಪ, ಎಣ್ಣೆ, ಹಾಲು ಎಲ್ಲ ತುಂಬಿ ಚರಗಿನ ಚೆಲುವರ ತಿರ್ಬೇಕು. ಅಂತಕ್ಕಿನ ಮನೆಗೆ ಆ ಊರಿನಲ್ಲೇ ಅಕ್ಕಿ ಸತ್ತಾ ಇರುವಂತವ್ರ ಮನೆ ಕಳಿಸ್ಲತ್ತಿಲ್ಲ. ಆ ಊರಿನ ಒಳಗಡೆ ಅಕ್ಕಿ ಪಟುಳಿದ್ದಾಳೆ. ಅಕ್ಕಿನ ಪರಿಸ್ಥಿತಿ ಅವತ್ತಿನ ದಿವಸ ಅಕ್ಕಿನ ಮನೆ ಊಟ ಇದ್ದಕ್ಕೆ ಅಕ್ಕಿ ಸತ್ತೋಗ್ಬೇಕಂತಂದ್ಬಿಟ್ಟು ಡಿಸೈಡ್ ತಗೊಳ್ಳುವಂತವ್ರ ಮನೆಗೆ ದೇವರು ಕಳಿಸ್ತಾ ಇದ್ದಾನೆ. ಆದ್ರೆ ನಾನು ನೀನು ಒಂದು ವೇಳೆ ಎಂತ ಆಲೋಚನೆ ಮಾಡ್ತಾ ಇದ್ದೇವೆ? ನನ್ನಲ್ಲಿ ಆಲೋಚನೆ ಏನಾಗಿತ್ತು? ಒಂದು ಸರ್ತಿ ನೀವು ಆಲೋಚನೆ ಮಾಡ್ರಿ. ಹೋದಮ್ಮ ಎಲ್ಲಿಗೆ ಸ್ಟಾಪ್ ಮಾಡಿದಿರ್ಬೋದು. ಅವನು ಅಲ್ಲಿಂದ ಹೊರಟು ಮುಂದರ್ಸಮ ಸಮೀಪಕ್ಕೆ ಬಂದಾಗ ಸೌನೆಯನ್ನು ಕುಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ರವಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ
ದೇವರು ತೋರಿಸಿರುವಂತ ಸ್ತ್ರೀ ಇವರೇ ಯಾರ ಅಂತ ಅಂದ್ಬಿಟ್ಟು ಎಲಿಯ ಪ್ರವಾದಿ ಕರೆದ್ಬಿಟ್ಟು ಹೇಳ್ತಾನ, ಅಮ್ಮ ನನಗೆ ಕುಡಿಯುವುದಕ್ಕೆ ಸ್ವಲ್ಪ ನೀರನ್ನ ತಗೊಳ್ಳುವ ಅಂತ ಕೇಳ್ತಾ ಇದ್ದಾರೆ. ಅವಾಗ ಆಕೆ ಏನ್ ಮಾಡಿದಾಳೆ, ಆಕೆ ಮನೆಗೇನವ ನೀರವ, ಆ ನೀರನ್ನ ತಗೊಳ್ಬಾರ್ದಂತ ಹೋಗ್ಲಂತ ಹೇಳ್ತಾನ, ಒಂದ್ ಸ್ವಲ್ಪ ರೊಟ್ಟಿಯನ್ನ ತಗೊಳ್ಬಾ ಅಂತ ಹೇಳ್ತಾ ಇದ್ದಾನೆ. ಅವಾಗ ಆಕಿ ತಿರುಗಿ ಹೇಳ್ತಾ ಇದ್ದಾಳ, ನಾನ್ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನನ್ನ ಮನೆಗ ಸ್ವಲ್ಪ ಎಣ್ಣೆ ಅದ, ಒಂದು ಹಿಡಿ ಹಿಟ್ಟದ. ಒಂದು ಹಿಡಿ ಅಂತಂದ್ರೆ ಎಷ್ಟು, ಇಷ್ಟು ಬಿ ಅಲ್ಲ, ಒಂದು ಹಿಡಿ ಅಂದ್ರೆ ಇಷ್ಟೇ ಇಷ್ಟು ಹಿಟ್ಟದ. ಇದನ್ನ ಮಾಡಿ ನಾವು ಕಟ್ಟಿಗೆ ಹಚ್ಚಿ ಅದನ್ನ ತಿಂದು ನಾವು ಇವತ್ತು ರಾತ್ರಿ ಏನ್ ಮಾಡೋರಿದ್ದೇವೆ, ಸತ್ತೋಗಲಿದ್ದೇವೆ. ಹಲ್ಲೆಲೂಯ. ಕೈಗಳನ್ನು ಕಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ದೇವರು ಆ ಎಲಿಯ ಅನ್ನುವಂತ ಒಬ್ಬ ಪ್ರವಾದಿಯ ಬಳಿಗೆ, ಪ್ರೀತಿಯ ದೇವರ ಮಕ್ಕಳೇ, ಎಂತ ಮನೆಗೆ ದೇವರು ಕಳಸಂಚನೆ ಮಾಡಿ ಈ ಸಭೆಯನ್ನ ನೋಡಿಕೊಳ್ಳುವುದಕ್ಕಾಗಿ, ಈ ಸಭೆಯ ಕೊರತೆಗಳನ್ನ ನೋಡಿಕೊಳ್ಳುವುದಕ್ಕಾಗಿ, ಏನು ಇಲ್ಲದೆ ಇರುವಂತ ನೀನು ಬಡವನಾಗಿರ್ಬೋದು, ಆದ್ರೆ ಆ ಎಲಿಯನನ್ನ ನೋಡಿಕೊಳ್ಳುವುದಕ್ಕಾಗಿ ಒಂದು ಕಟ್ಟಿಗೆಯನ್ನ ಹಚ್ಚಿ ಒಂದು ಬಿಲ್ಲಿಯನ್ನ ಮಾಡಿಕೊಂಡು ತಾಯಿ ಮಗ ಇಬ್ಬರು ತಿಂದು ಸಾಯಬೇಕಾಗಿ ಅಂತನ್ನುವಾಗ ದೇವರ ಮಾತಿಗೆ ಅವಳು ಅಧೀನವಾಗಿ ತನ್ನ ಮಗನಿಗೆ ತಿನ್ನಿಸಬೇಕಾಗಿರುವಂತ ರೊಟ್ಟಿ, ಅವಳು ತಿನ್ನಬೇಕಾಗಿರುವಂತ ರೊಟ್ಟಿಯನ್ನ ಆ ದೇವರ ಸೇವಕನಿಗೆ ಕೊಡ್ತಾಳೆ. ಹಲ್ಲೆಲೂಯ. ಆ ಒಂದು ಸಮಯದಲ್ಲಿ ದೇವರು ಅವಳ ಮನೆಯಲ್ಲಿರುವಂತ ಎಣ್ಣೆ ಮುಗಿಯಲಿಲ್ಲ, ಆ ಮರಳಿಕೆಯಲ್ಲಿರುವಂತ ಹಿಟ್ಟು ಮುಗಿಯಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ನಿಮಗೆ ಸ್ವಲ್ಪ ಸ್ವಲ್ಪವನ್ನ ಕೊಟ್ಟು ನಿಮ್ಮನ್ನ ಪರೀಕ್ಷೆ ಮಾಡುವಂತವರಾಗಿರ್ತಾನೆ. ನೀವು ಸಭೆಗೆ ಎಷ್ಟು ಕೊಡ್ತೀರಿ, ಸಭೆಯ ಕೊರತೆಗಳನ್ನು ನೀವು ಹೇಗೆ ನೀಗಿಸ್ತೀರಿ, ಮತ್ತು ಸಭೆಯನ್ನ ನೀವು ಕೊಟ್ಟಿರುವಂತ ಸಭೆಯನ್ನ ನೀವು ಹೇಗೆ ನೋಡಿಕೊಳ್ತೀರಿ ಅಂತಂಬುದು ನಿಮ್ಮನ್ನ ದೇವರು ಪರೀಕ್ಷೆ ಮಾಡ್ತಾನ. ನಾವೇನ್ ಮಾಡ್ತೇವೆ, ದೇವರೇ ನೀ ತೋರು ಕೊಡು, ನೀ ತೋರು ಕೊಟ್ಟಿ ಅಂತ ನಾ ಸ್ವಲ್ಪ ನಿನ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಆದ್ರೆ ನಮ್ಮಲ್ಲಿ ಒಬ್ಬ ಬಡ ವಿಧವೆಯ ಕುರಿತಾಗಿ ನಾವು ನೋಡಿದ್ದೇವೆ. ಆಕಿನ ಹತ್ರ ಸ್ವಲ್ಪನೇ ಇತ್ತು, ಆ ಸ್ವಲ್ಪನೇ ದೇವರಿಗೆ ಕೊಡೋಕೆ ಮುಂದೆ ಬಂದರು. ಅಲ್ಲಿ ಬರೆಯಲ್ಪಟ್ಟಿದೆ ದೇವರ ವಾಕ್ಯದಾಗ, 3 ವರ್ಷ 6 ತಿಂಗಳು ಇಡೀ ಆ ದೇಶದಲ್ಲಿರುವಂತ ಜನರೆಲ್ಲರೂ ಉಪವಾಸದಿಂದ ಸತ್ತು ಹೋಗಿದ್ದಾರೆ. ಆದ್ರೆ ಆಕಿನ ಮನೆಗೆ ಇರುವಂತ ಹಿಟ್ಟು ಎಣ್ಣೆ ಮುಗಿಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾವಾಗ ದೇವರು ನಿಮಗೆ ಕೊಟ್ಟಿರುವಂತ ಸೇವಕ, ದೇವರು ನಿಮಗೆ ಕೊಟ್ಟಿರುವಂತ ಸಭೆ ಯಾವ ಸ್ಥಿತಿಯಲ್ಲಿ ಹೋಗ್ತಾ ಇದೆ ಅಂತಂಬುದನ್ನ ನೀವೇನ್ ಮಾಡಬೇಕು, ಪರೀಕ್ಷೆ ಮಾಡಬೇಕು. ಯಾವಾಗ ಇದು ದೇವರ ಆಲಯದ, ಇದು ಎಲ್ಲರೂ ಕೈ ಜೋಡಿಸಿ ನಡೆಸಬೇಕಾಗಿರುವಂತ ಸಭೆಯದ. ಪ್ರೀತಿಯ ದೇವರ ಮಕ್ಕಳೇ, ನಾವು ಒಂದು ಸತಿ ನಾವು ಆಲೋಚನೆ ಮಾಡೋಣ. ನಾವು ದೇವರ ಹತ್ರ ನಂಬಿಗಸ್ತರಾಗಿರೋಣ. ನಮ್ಮನ್ನ ದೇವರು ಅಭಿವೃದ್ಧಿ ಪಡಿಸುವಂತವನಾಗಿರ್ತಾನೆ. ನಾವೆಲ್ಲರೂ ಕೂಡ ಕರ್ತನ ಸನ್ನಿಧಿಯಲ್ಲಿ ನಿಂತುಕೊಳ್ಳೋಣ. ನಮ್ಮ ಕಣ್ಣುಗಳನ್ನ ಮುಚ್ಚೋಣ. ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿದ್ದಾನೆ. ಪವಿತ್ರಾತ್ಮನಿಗೆ ಸ್ತೋತ್ರವಾಗಲಿ. ಸೇನಾಧೀಶರಾದ ಯೆಹೋವನೇ ನಿಮಗೆ ಸ್ತೋತ್ರವಾಗಲಿ. ಕರ್ತನೇ ಅಪ್ಪ, ಈ ವಾಕ್ಯಗಳ ಮೂಲಕ ನೀನು ಆಶೀರ್ವದಿಸಿದೆ. ನಿನ್ನ ಮಕ್ಕಳಿಗೆ ತಿಳಿಯಲಾರದ ಗುಡಾರ್ಥಗಳನ್ನ ನೀನು ತಿಳಿಯಪಡಿಸಿದಿ. ಕರ್ತನೇ ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗವನ್ನು ನೀನು ಆಶೀರ್ವದಿಸು ಸ್ವಾಮಿ. ಈ ವಾಕ್ಯ ಭಾಗವನ್ನು ನೀನು ಆಶೀರ್ವದಿಸು ಸ್ವಾಮಿ. ಪವಿತ್ರಾತ್ಮನೆ ಕೇಳಿರುವಂತ ಮಕ್ಕಳು ಸರಿಯಾಗಿ ಅರ್ಥ ಮಾಡಿಕೊಂಡು ವಾಕ್ಯದ ಜೊತೆಯಲ್ಲಿ ನಿಂತುಕೊಂಡು ಸ್ವಾಮಿ ಯಾವ ರೀತಿ ಆಶೀರ್ವಾದ ಹೊಂದಿಕೊಂಡಿದ್ದರು ಆ ವಿಧವೇ ತಂದೆ ರಾಜ ದೇವರೇ. ಹಲ್ಲೆಲೂಯ. ನಿನ್ನ ಮಕ್ಕಳು ಹಾಗೆ ಆಶೀರ್ವದಿಸಿಕೊಳ್ಳುವಂತೆ ನಿನ್ನ ಕೃಪೆ ತೋರಿಸು, ನಿನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಆಮೆನ್, ಆಮೆನ್. ಪರಲೋಕದಲ್ಲಿರುವಂತಹ ನನ್ನ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನಗೆ ಸ್ವಾಮಿ. ಆಮೆನ್, ಆಮೆನ್. ನವಂತೆ ಆಶೀರ್ವಾದವನ್ನು God bless you. ಎಲ್ಲರೂ ಪಟ್ಟಿದ್ದ ಹೋಗಿ